ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ. ಆದ್ರೀಗ ಜಲಾಶಯದ ಗೇಟ್ ಮುರಿದು ರೈತರಿಗೆ ಬರಸಿಡಿಲು ಬಡದಂತಾಗಿದೆ. ಜಲಾಶಯದಿಂದ ಭಾರಿ ನೀರು ಪೋಲಾಗ್ತಾ ಇದ್ದು ಪ್ರವಾಹದ ಆತಂಕ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಆತಂಕ. ಸ್ಥಳಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ಪರಿಶೀಲನೆ. ಗೇಟ್ ಜೊತೆ ಮುರಿಯಿತು ರೈತರ ಬದುಕು. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗ್ತಿದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತು ಹೋಗಿರೋ ಪರಿಣಾಮ ನೀರು ಪೋಲಾಗ್ತಿದೆ. ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಜಲಾಶಯದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರವನ್ನ ನಿಷೇಧಿಸಲಾಗಿದೆ. ಟಿಬಿ ಡ್ಯಾಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ, ಯಾರೂ ಆತಂಕ ಪಡೋ ಅಗತ್ಯವಿಲ್ಲ, 4-5 ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿದ್ರು. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮ್ ಅಲ್ಲಿ ಬಹಳ ಹುಷಾರಾಗಿರಬೇಕು, ಜಾಗೃತರಾಗಿರ್ಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸಂಸದ ತುಕಾರಾಂ ಕೂಡ ಡ್ಯಾಂಗೆ ಭೇಟಿ ನೀಡಿದ್ದು ಅಗತ್ಯ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ರು. ಇಲ್ಲ, ನಾರ್ಮಲಿ ನಾವು 75% ನಾವು ಗೇಟ್ಗಳನ್ನ ರಿಪೇರಿ ಮಾಡ್ತೀವಿ. ನಾನು ಕೇಳಿದೆ 33 ಗೇಟ್ಗಳನ್ನ ಯಾಕೆ ರಿಪೇರಿ ಮಾಡಲ್ಲ? ಲಾಸ್ಟ್ ಇಯರು ಡೆಡ್ ಸ್ಟೋರೇಜ್ ಬಂದಿತ್ತು. ಡೆಡ್ ಸ್ಟೋರೇಜ್ ಬಂದಾಗ ನಾವು ಕೂಡ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡಬೇಕು. ಅದು ಯಾವ್ಯಾವುದು 75% ಮೇಂಟೆನೆನ್ಸ್ ಮಾಡಿದರೆ ರಿಪೋರ್ಟ್ ಕೊಟ್ರೆ ಅಂತ ಹೇಳಿದ್ದೀನಿ. ಪ್ರತಿ ಸಲ ಬರಗಾಲದಿಂದ ಕಂಗೆಟ್ಟಿದ್ದ ರೈತರು ಇದೀಗ ಡ್ಯಾಂ ಭರ್ತಿಯಾಯಿತು ಅನ್ನೋ ಖುಷಿಯಲ್ಲಿದ್ದಾಗಲೇ ಗೇಟ್ ಮುರಿದು ಆತಂಕ ಎದುರಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆ ಬಗೆಹರಿಸಿ ನೀರು ಉಳಿಸಬೇಕಾಗಿದೆ. ಕೆ ಸುರೇಶ್ ಚೌಹಾಣ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಂ ಗೇಟ್ ಕಟ್ಟಾಗಿ ನೀರು ಪೋಲಾಗ್ತಾ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾಗಿತ್ತು. ಪದೇ ಪದೇ ಹೀಗಾಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾಮ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ, ಮಾಹಿತಿ ಹಂಚಿಕೊಂಡಿದ್ದಾರೆ. ನೋಡ್ಕೊಂಡು ಬರೋಣ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ಟಾಗಲು ಕಾರಣವೇನು? ರಿಪಬ್ಲಿಕ್ನಲ್ಲಿ ಕ್ಯಾಪ್ಟನ್ ರಾಜಾರಾಮ್ ಎಕ್ಸ್ಕ್ಲೂಸಿವ್. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಕಟ್ಟಾಗಿದ್ದು ಡ್ಯಾಂನಿಂದ ನೀರು ಸೋರುತ್ತಲೇ ಇದೆ. ಜಲಾನಯನ ಪ್ರದೇಶದ ಸುತ್ತಮುತ್ತಲಿನ ರೈತರಿಗೆ ಆತಂಕ ಎದುರಾಗಿದೆ. 2019ರಲ್ಲೂ ಅವಘಡವಾಗಿತ್ತು. ಪದೇ ಪದೇ ಈ ರೀತಿ ಆಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾಮ್ ಜೊತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಟ್ಟಿದ್ದಾರೆ. ಇದು 75 ವರ್ಷ ಹಳೆಯದಾದ ಡ್ಯಾಮ್. ನೋಡಿ, ಇಲ್ಲಿ ನಾವು ಮೊದಲು ಗಮನಿಸಬೇಕಾದ್ದು, ಈ ಡ್ಯಾಮು ಸುಮಾರು 70 ವರ್ಷ ಆಯಸ್ಸು ಆಗೋಗಿದೆ. 54-55ರಲ್ಲಿ ಡ್ಯಾಮು ಕಂಪ್ಲೀಟ್ ಆಗಿ ನೀರು ಸ್ಟೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇದು ಭಾಳ ಹಳೆ ಡ್ಯಾಮು. ರೇಡಿಯಲ್ ಗೇಟ್ ಅಲ್ಲ, ವರ್ಟಿಕಲ್ ಗೇಟ್. ಸೊ ಇಲ್ಲಿ ಹಾಕಿರೋ ಗೇಟು ಈಗಿರೋ ಹೊಸ ಗೇಟ್ಗಳ ಥರ ರೇಡಿಯಲ್ ಗೇಟ್ ಅಲ್ಲ, ಇದು ವರ್ಟಿಕಲ್ ಗೇಟು. ಅಂದರೆ ಕೆಳಭಾಗದಲ್ಲಿ ಕಟ್ಟಡ ಇರುತ್ತೆ, ಕಟ್ಟಡದ ಮೇಲ್ಗಡೆ ಇದು ಡ್ಯಾಮ್ ಅಂತ ಅಂದರೆ ಇದು ಕಟ್ಟಡ, ಇದು ಬೆಡ್ ಲೆವೆಲ್ಲು, ಇಲ್ಲಿ ನದಿ ನೀರು ಹರ್ಕೊಂಡು ಬರುತ್ತೆ. ಇದು ಕಟ್ಟಡದ ಮೇಲ್ಗಡೆ ಗೇಟ್ ಕೂಡಿಸಿರ್ತೀವಿ. ಇದು ಈ ಕಟ್ಟಡದೊಳಗೆ
ಗ್ರೂ ಇರುತ್ತೆ, ಅದು ವರ್ಟಿಕಲ್ ಗೇಟ್ ಮೇಲೆ ಎತ್ತುತ್ತೀವಿ, ಕೆಳಗೆ ನಿಲ್ಲಿಸ್ತೀವಿ. ಈಗೇನು ನೀರು ಈ ಕಟ್ಟಡದ ಅಗೇನ್ಸ್ಟ್ ಏನು ನೀರಿದೆ ಇದು ಸುಮಾರು 40-45 TMC ನೀರು ಈಗ ಸ್ಟೋರ್ ಆಗಿರೋದು. ಇದ್ರ ಮೇಲ್ಗಡೆ ಗೇಟನ್ನು ಹೊಂದಿಕೊಂಡು ಗೇಟಿನ ಆಧಾರದ ಮೇಲೆ ಇಲ್ಲಿ ಒಂದು 60-65 TMC ನೀರು ಸ್ಟೋರ್ ಆಗಿದೆ. ಈಗ ಈ ಗೇಟ್ ಏನಾಗಿದೆ, ಇದು ಗೇಟು ಎರಡು ಕಡೆ ಅದು ನಿಲ್ಲಿಸಬೇಕಾದ್ರೆ ಚೈನ್ ಲಿಂಕ್ ಹಾಕಿರ್ತಾರೆ, ಚೈನ್ಗಳು ದೊಡ್ಡ ಚೈನ್ಗಳು ಅದು ಹಾಕಿರ್ತಾರೆ. ಗೇಟ್ ನಿರ್ವಹಣೆ ಮಾಡದಿರುವುದು ಕಾರಣ. ಹೋದ ವರ್ಷ ಈ ಡ್ಯಾಮ್ ತುಂಬಲಿಲ್ಲ, ಹಾಗಾಗಿ ಗೇಟನ್ನು ಆಪರೇಷನ್ ಮಾಡೋ ಅವಶ್ಯಕತೆ ಅವರಿಗೆ ಹೆಚ್ಚಿಗೆ ಬರಲಿಲ್ಲ. ಹಾಗಾಗಿ ಗೇಟಿನ ಮೇಲೆ ನಿರ್ವಹಣೆ ಸ್ವಲ್ಪ ಕಮ್ಮಿ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಹೋದ ವರ್ಷ ಆಪರೇಟ್ ಮಾಡಿಲ್ಲ, ಹಾಗಾಗಿ ಅದು ಕಡೆ ಸ್ವಲ್ಪ ನೆಗ್ಲೆಕ್ಟ್. ಈಗ ಗೇಟ್ ಯಾವಾಗ ನಾವು ಗೇಟ್ ಅಗೇನ್ಸ್ಟ್ ನೀರು ಮಾಡ್ತೀವಿ, ಮಳೆ ನೀರು ಬಂದಾಗ ಫುಲ್ ನೀರು ಸ್ಟೋರ್ ಮಾಡಬೇಕಾದ್ರೆ ನಾವು ಅಲ್ಲಿವರೆಗೂ ಹಾಕ್ತೀವಿ. ಇಲ್ಲದೆ ಹೋದರೆ ಗೇಟ್ ಎತ್ತಲ್ಲ. ಯಾಕೆ ಎತ್ತಬೇಕು? ನೀರೀಗ 40 TMC ಕಮ್ಮಿ ಬಂದರೆ ಈ ಗೇಟ್ ಎತ್ತೋ ಅವಶ್ಯಕತೆ ಇಲ್ಲ. 50-60 ಬಂದಾಗ ಸ್ವಲ್ಪ ಎತ್ಕೊಂಡು ಅಷ್ಟು ಸ್ಟೋರ್ ಮಾಡ್ತೀವಿ. ನೀರು ಖಾಲಿ ಮಾಡದಿದ್ರೆ ರಿಪೇರಿ ಅಸಾಧ್ಯ. ಈಗೇನು ನೀವುಗಳು ಏನು ಹೇಳಿದರೆ, ಈಗ ಮುಂದೆ ನಮಗೆ ಇದನ್ನು ಈಗೇನಾಗಿದೆ, ಈ ಗೇಟ್ ರಿಪೇರಿ ಮಾಡಬೇಕು. ಇದು ಮಿಕ್ಕಿದ ಗೇಟ್ಗಳು ಚೆನ್ನಾಗೇ ಇವೆ, ಇದೊಂದೇ ರಿಪೇರ್ ಮಾಡಬೇಕಾದ್ರೂ ಇದನ್ನು ಈ ಹೋಲ್ ಟ್ಯಾಂಕ್ ನೀರು ಇಲ್ಲಿವರೆಗೂ ಬರಬೇಕು, ಇದ್ರ ಕೆಳಗೆ ಹೋಗಬೇಕು. ಇಲ್ಲದೆ ಹೋದರೆ ಇಲ್ಲಿ ಗೇಟು ರಿಪೇರಿ ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ. ಹಾಗಾಗಿ ನೀರನ್ನ ಈ ವರ್ಷ ಖಾಲಿ ಮಾಡಲೇಬೇಕು. 65 TMC ಏನು ಎಕ್ಸ್ಟ್ರಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ನೀರು ಕೆಳಗಡೆ ಹೋಗಬೇಕು. ನೋಡಿದ್ರಲ್ವಾ, ನೀರಾವರಿ ತಜ್ಞರಾದ ಕ್ಯಾಪ್ಟನ್ ರಾಜಾರಾಮ್ ಅವರು ಹೇಳಿದ್ದನ್ನ. ಮುರಿದಿರುವಂತಹ ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡಬೇಕಾದ್ರೆ ಹೆಚ್ಚುವರಿ 65 TMC ನೀರನ್ನ ತೆರವುಗೊಳಿಸಬೇಕು ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಗೇಟ್ ರಿಪೇರಿ ಮಾಡಿ ಅನ್ನದಾತರ ಆತಂಕವನ್ನ ದೂರ ಮಾಡಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಕೀಯ ಕೆಸರೆರಚಾಟದಲ್ಲಿ ಮುಳುಗಿರುವ ಸರ್ಕಾರಕ್ಕೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಮರೆತೇ ಹೋಗಿದೆ. ಭಾರಿ ಮಳೆಯಾಗಿ ಹಲವು ಡ್ಯಾಂಗಳು ತುಂಬಿದೆ. ಈ ಹೊತ್ತಲ್ಲಿ TB ಡ್ಯಾಂನಲ್ಲಿನ ಅವಘಡ ಕಂಟಕವಾಗುವ ಸಾಧ್ಯತೆ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. TB ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್, DCMಗೆ ಆತಂಕ. ಡಿಕೆಶಿ ಕೈತಪ್ಪುತ್ತ ಜಲಸಂಪನ್ಮೂಲ ಖಾತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳಿಗಿಂತ ರಾಜಕೀಯ ಕೆಸರೆರಚಾಟವೇ ಜಾಸ್ತಿ ಆಗ್ತಿದೆ. ಈ ಬಾರಿ ರಾಜ್ಯಾದ್ಯಂತ ಮಳೆ ಚೆನ್ನಾಗಿ ಆಗಿದ್ದು ಹಲವು ಡ್ಯಾಂಗಳು ತುಂಬಿವೆ. ಇಂತಹ ಹೊತ್ತಲ್ಲಿ TB ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ ಆಗಿದ್ದು ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗುತ್ತಿದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ರಾಜಕೀಯ ಜಟಾಪಟಿಯಲ್ಲಿ ಸಿಲುಕಿರುವ DK ಶಿವಕುಮಾರ್ಗೆ ಜಲ ಸಂಪನ್ಮೂಲ ಖಾತೆ ಹೊರೆಯಾದಂತೆ ಕಾಣಿಸ್ತಾ ಇದೆ. ಆ ಖಾತೆ ಮೇಲೆ ಹೆಚ್ಚು ಗಮನ ಕೊಡದ DK ಶಿವಕುಮಾರ್ಗೆ ಎಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ವೇನೋ ಏನೋ ಗೊತ್ತಿಲ್ಲ. 3 ಮಹತ್ತರ ಖಾತೆಯನ್ನ ತಮ್ಮಲ್ಲಿಯೇ